ಕುರುಕ್ಷೇತ್ರ ಲೋಕ ಸಮರಕ್ಕೆ ಸ್ವಾಗತ. ಮಂಡ್ಯ ಹನುಮಧ್ವಜ ದಂಗಲ್ ಜೊತೆ ಕೇಸರಿ ಕದನ ಜೋರಾಗಿದೆ. ಜೆಡಿಎಸ್ ಪಕ್ಷದ ಅಂತಿಮ ಯಾತ್ರೆಗೆ ತಿಲಾಂಜಲಿ ಹಾಕಿದ್ದೀರಾ? ಕೇಸರಿ ಶಾಲು ಧರಿಸಿದ ಎಚ್ಡಿಕೆ ಮೇಲೆ ಕಾಂಗ್ರೆಸ್ ಕಿಡಿಕಾರದೆ. ನಿನ್ನೆ ಪ್ರತಿಭಟನೆಯಲ್ಲಿ ಕೇಸರಿ ಶಾಲು ಧರಿಸಿದ್ದ ಎಚ್ಡಿಕೆ ಕೇಸರಿ ಶಾಲು ಹಾಕಿದರೆ ತಪ್ಪೇನು ಅಂತ ಎಚ್ಡಿಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಯಾವ ರೀತಿಯಾಗಿದೆ ಅಂತಂದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ದೊಡ್ಡ ತಿಕ್ಕಾಟಕ್ಕೆ ಕಾರಣವಾಗಿದೆ. ಇಲ್ಲಿ BJP ಕಾಣ್ತಾನೇ ಇಲ್ಲ. ಯಾಕಂದರೆ BJPಗೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಆ ಭಾಗದಲ್ಲಿ ಒಕ್ಕಲಿಗ ಬೆಲ್ಟ್ನಲ್ಲಿ ಈಗಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿಲ್ಲ. ಮಂಡ್ಯದಲ್ಲಿ ಯಾವತ್ತೂ ಕೂಡ BJP ಗೆದ್ದ ಇತಿಹಾಸ ಇಲ್ಲ. ಆದರೆ KR ಪೇಟೆ ಉಪಚುನಾವಣೆಯಲ್ಲಿ ಗೆದ್ದಿತ್ತು. ಯಾವಾಗ ಹನುಮಧ್ವಜ ಗಲಾಟೆ ಆಯಿತೋ BJPಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ಧುಮುಕಿದ್ದಾರೆ. ಅವರು ಕೇಸರಿ ಶಾಲು ಹಾಕ್ಕೊಂಡಿದ್ದಾರೆ. ಅದಾದ ನಂತರ ಅವರ ಜೊತೆಗಿರುವಂಥ ಎಲ್ಲ JDS ಮಾಜಿ ಶಾಸಕರು, ನಾಯಕರು ಎಲ್ಲರೂ ಕೇಸರಿ ಧ್ವಜದಲ್ಲಿದ್ದ ಕೇಸರಿ ಶಾಲಲ್ಲಿದ್ದಾರೆ. ಇದು ನಿನ್ನೆ ಕುಮಾರಸ್ವಾಮಿ ಅವರು ನೇರವಾಗಿ ಅಖಾಡಕ್ಕೆ ಧುಮುಕಿದ್ರು. ಕುಮಾರಸ್ವಾಮಿ ನೇರವಾಗಿ ಅಖಾಡಕ್ಕೆ ಧುಮುಕೋದಕ್ಕೂ ಕೂಡ ಹಲವಾರು ಕಾರಣಗಳಿದೆ. ಯಾಕೆ ಮಂಡ್ಯವನ್ನು ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತಿಗೆ ಸಂಬಂಧಪಟ್ಟ ಹಾಗೆ, ನಿನ್ನೆ ಘಟನೆಗೆ ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ದೊಡ್ಡ ನಾಯಕರು ಮಾತನಾಡಿದ್ರು ಒಂದೊಂದಾಗಿ ಕೇಳ್ಕೊಂಬರೋಣ. ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್, ಅನುಯಾಯಿಗಳೇ. ನಿನ್ನೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಹಾಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ. ರಾಜಕಾರಣದಲ್ಲಿ ಬೇಸಿಲ್ಲ, BJP ಬೇಸಿಲ್ಲ. ಅದಕ್ಕೆ BJP ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಈ ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ರು. ಈ ಜಿಲ್ಲೆಯ ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ. ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನೋವಿನ ಸಂಗತಿ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲದೊರಡಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇದ್ದಾರೆ. ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ಒಂದು ಕಡೆ ಸಿದ್ದರಾಮಯ್ಯ ಶಾಂತಿ ಕದಡ್ತಾ ಇದ್ದಾರೆ ಒಂದು. ಆಮೇಲೆ DK ಶಿವಕುಮಾರ್ ಹೇಳಿದಂಥ ಮಾತು, ಯಾರು ಯಾವ ಪಕ್ಷವನ್ನು ನುಂಗ್ತಾರೆ. ಈ ಹೇಳಿಕೆಯ ಹಿಂದಿರೋ ಮಹತ್ವ ಏನಪ್ಪ ಅಂತಂದರೆ, ಯಾವುದೇ ದೊಡ್ಡ ಪಕ್ಷಗಳು ಅಂದರೆ ರಾಷ್ಟ್ರೀಯ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ದೊಡ್ಡ ಪಕ್ಷಗಳು ಸ್ಥಳೀಯವಾಗಿರುವಂಥ ಪಕ್ಷಗಳನ್ನು ಉಳಿಸಿಕೊಳ್ಳುವಂಥ ಇತಿಹಾಸವೇ ಇಲ್ಲ. ಆಪೋಷಣ ತೆಗೆದುಕೊಂಡ್ಬಿಡ್ತದೆ ಅಂತ. ಅದು ಎರಡೂ, ಕಾಂಗ್ರೆಸ್ ಇರ್ಬೋದು, BJP ಎರಡೂ. ಮೂರನೇದು ಚೆಲುವರಾಯಸ್ವಾಮಿ ಅಲ್ಲಿಯ ಉಸ್ತುವಾರಿ. ಚೆಲುವರಾಯಸ್ವಾಮಿ ಜೊತೆ ಆರಂಭದಿಂದ ಕೂಡ ಕುಮಾರಸ್ವಾಮಿ ಅವರಿಗೆ ಕೋಪ ಇದೆ.
ಆಮೇಲೆ ಅದೊಂದು ಆತ್ಮಹತ್ಯೆ ವಿಚಾರ ಇದೆಯಲ್ಲ, ಅದು ಭಾಳ ದೊಡ್ಡ ಗಲಾಟೆ ಆಯಿತು. ಇನ್ನು ಚಲುವರಾಯಸ್ವಾಮಿ ಒಂದು ಕಾಲದಲ್ಲಿ 2020 ಗೌರ್ಮೆಂಟ್ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿ ಇವರ ಜೊತೆ ಕೆಲಸ ಮಾಡಿದರು. ಆನಂತರ ಅವರ ಸುತ್ತಮುತ್ತ ಇದ್ದ ಚಲುವರಾಯಸ್ವಾಮಿ, ಬಾಲಕೃಷ್ಣ ಅವರಿರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಗೋಪಾಲಯ್ಯ ಇರ್ಬೋದು, ಹೀಗೆ ಒಂದು 6-7 ಜನ ಸುತ್ತಮುತ್ತ ಇದ್ದರು. ಎಲ್ಲರೂ ದೂರವಾಗ್ತಾ ಹೋದರು. ಈ ನಡುವೆ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದಂಥ ವಿಚಾರ ಭಾಳ ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಕಂಪ್ಲೀಟಾಗಿ ಒಂದು ಗಾದೆ ಮಾತಿದೆ, ಈ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರವಾದವರು ಯಾವ ಧರ್ಮಕ್ಕೆ ಮತಾಂತರವಾಗಿರ್ತಾರೋ, ಯಾವ ಧರ್ಮಕ್ಕೆ, ಈಗ ಎಕ್ಸ್ ಧರ್ಮದಿಂದ ವೈ ಧರ್ಮಕ್ಕೆ ಮತಾಂತರವಾಗಿದ್ದರೆ ವೈ ಧರ್ಮದ ಬಗ್ಗೆ ಹೆಚ್ಚೆಚ್ಚು ಅದರ ಬಗ್ಗೆ ಹೇಳ್ತಾರೆ ಅಂತ. ಈ 3 ದೃಶ್ಯಾವಳಿ ನೋಡಿ. ಡಿಸೆಂಬರ್ 10ನೇ ತಾರೀಕು ಬಂಟ್ವಾಳದ ದಕ್ಷಿಣ ಕನ್ನಡ ಕಲ್ಲಡ್ಕ ಪ್ರಭಾಕರ ಭಟ್ರು ನಡೆಸುವಂಥ ಶ್ರೀರಾಮ ಶಾಲೆಗೆ ಅಲ್ಲಿಗೆ ಕುಮಾರಸ್ವಾಮಿ ಹೋಗಿದ್ದರು. ಆಗ ಒಂದು ಶಾಲ್, ಯಾಕಂದರೆ ಅಲ್ಲಿ ಹಾಕೋದು ಅಂಥದ್ದೇ ಶಾಲು. ಕಲ್ಲಡ್ಕ ಪ್ರಭಾಕರ ಭಟ್ರು ಕೂಡ ಯಾವತ್ತೂ ಕೇಸರಿ ಹಾಕ್ಕೊಳ್ಳೋದಿಲ್ಲ, ಇಂಥದ್ದೇ ಶಾಲ್ ಹಾಕ್ಕೊಳ್ಳೋದು ಅವರು, ವೈಟ್ ಆ್ಯಂಡ್ ವೈಟ್. ಇನ್ನು ಜನವರಿ 22ನೇ ತಾರೀಕು ಅಯೋಧ್ಯೆಗೆ ತಮ್ಮ ತಂದೆ, ತಾಯಿ ಮತ್ತು ಪುತ್ರ ಸಮೇತರಾಗಿ ಹೋಗಿದ್ದರು ಅಯೋಧ್ಯೆಗೆ. ಆಗ ಹಾಕಿದ್ದಂಥ ಶಾಲು ಈಗ ಕಂಪ್ಲೀಟಾಗಿ ಕೇಸರಿ ಶಾಲು. ಈ ಕೇಸರಿ ಶಾಲು ಅವರು ಗಾಡಿಯಲ್ಲಿ ಒಬ್ಬರು ಹಾಕ್ತಾರೆ, ಆ ಕಾರ್ಯಕರ್ತ ಬಂದು ಕುಮಾರಸ್ವಾಮಿಯವರಿಗೆ ಶಾಲ್ ಹಾಕ್ತಾರೆ. ಇದರ ಜೊತೆ ಈ ಹಿಂದೆ ನೀಡಿದಂಥ ಹೇಳಿಕೆ ಅಂದರೆ, ಅವರು ಈ ಬಾಬಾ ಬುಡನ್ಗಿರಿ ದತ್ತಪೀಠದಲ್ಲಿ ನಡೆಯುವಂಥ ದತ್ತಮಾಲಾ ಅಭಿಯಾನದ ಬಗ್ಗೆ ಈ ಹಿಂದೆ ಕುಹಕವಾಡಿರ್ತಾರೆ, ಏನೋ ಅದೊಂದು ಭಿಕ್ಷೆ ಬೇಡ್ಕೊಂಡು ಹೋಗ್ತಾರೆ ಅಂತ. ಅದಾದ ನಂತರ ನಾನು ಯಾಕೆ ಹಾಕಬಾರ್ದು ಅನ್ನುವಂಥ ಮಾತನ್ನು ಕೂಡ ಕೇಳಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸರಿಯಾಗಿ ಯಾಕೆ ಪರಿವರ್ತನೆ ಆಗ್ತಾ ಇದ್ದಾರೆ ಅಂತಂದರೆ, ಒಂದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಒಕ್ಕಲಿಗ ಬೆಲ್ಟ್ ಅಥವಾ JDSಗೆ ಬಹಳ ದೊಡ್ಡ ಸಪೋರ್ಟಿವ್ ಆಗಿರುವಂಥದ್ದು 11 ಜಿಲ್ಲೆಗಳು. 11 ಜಿಲ್ಲೆಗಳಲ್ಲಿ ಇವರ 30ರಿಂದ 40 ಸೀಟು ಅನ್ನುವಂಥ ರೀತಿಲಿರುತ್ತೆ. ಅದು ಚಾಮರಾಜನಗರ ಇರ್ಬೋದು, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹೀಗೆ ಸುತ್ತಮುತ್ತ ಇರುವಂಥ ತುಮಕೂರು, ಆನಂತರ ಬೆಂಗಳೂರು ಗ್ರಾಮಾಂತರ, ಇನ್ನು ಒಂದು ಜಿಲ್ಲೆ ಬರುತ್ತೆ. ಒಟ್ಟು 10ರಿಂದ 11 ಜಿಲ್ಲೆಗಳಲ್ಲಿ ಮಾತ್ರ JDSನ ಪ್ರಾಬಲ್ಯ ಜಾಸ್ತಿ. ಹಳೆ ಮೈಸೂರು ಭಾಗ ಅಂತ ಇದನ್ನು ಕರೀತಾರೆ. ಹಾಗಾಗಿ 20% ವೋಟ್ ಕಮ್ಸೆ ಕಮ್ JDSಗೆ ಪ್ರತಿ ಸಲ ಬರ್ತಾಯಿತ್ತು. 20%. ಕಾಂಗ್ರೆಸ್ಗೆ 30, 36, 37, 38 ಆದರೆ BJPಗೂ ಸರಿಸಮಾನವಾಗಿ ಬರ್ತಾಯಿತ್ತು. JDSಗಿದ್ದಂಥ ವೋಟ್ ಪರ್ಸೆಂಟೇಜ್ 20%. ಆ 20% ಕಳೆದ ಬಾರಿ ಅದು 20%, 2018ರಲ್ಲಿ ಅದು 18% ಆಗುತ್ತೆ. ಕಳೆದ ಬಾರಿಯ ಚುನಾವಣೆಯಲ್ಲಿ JDSಗೆ ಪ್ರಾಪ್ತವಾದಂಥ ಮತಗಳ ಪ್ರಮಾಣ 13%. ಆ 13%ಗಳ ಪೈಕಿ ಆ ಉಳಿದ 5% ಎಲ್ಲಿಗೋಯ್ತಪ್ಪ ಅಂತ ಕೇಳಿದರೆ ಅದು ನೇರವಾಗಿ ಕಾಂಗ್ರೆಸ್ಗೆ ಹೋಗಿತ್ತು. ಯಾಕೆ ಕಾಂಗ್ರೆಸ್ಗೆ ಹೋಯಿತು ಅಂತಂದರೆ, ಕುಮಾರಸ್ವಾಮಿಯವರು ಈ ಒಕ್ಕಲಿಗ ಸಮಾವೇಶಗಳಲ್ಲಿ ಕೂಡ ಹೇಳ್ತಾ ಇದ್ರು, ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡಿದ್ದೀರಿ, ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ, ಈ ಬಾರಿ ನನಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಸಮುದಾಯ ಆ ಥರ ನೋಡುತ್ತೆ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಪ್ರಧಾನಿ ಮಾಡಿದ್ದೀವಿ, ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡಿದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಲ್ಲೇನು ಕಾಂಗ್ರೆಸ್ ಮತ್ತು JDS ಜೊತೆಗಿನ ಮೈತ್ರಿ ಸಂದರ್ಭದಲ್ಲಿ ಕೈ ಎತ್ತಿ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದರು. ಅವರು ಸ್ವತಃ ಪವರ್ ಮಿನಿಸ್ಟರ್ ಆಗಿದ್ದರು. ಈಗ ಯಾಕೆ ಮತ್ತೊಬ್ಬ ನಾಯಕನಿಗೆ ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಒಂದು ಕಡೆ 5% ವೋಟ್, ಮತ್ತೊಂದು ಕಡೆ ಇದೇ JDS 22 ಮುಸ್ಲಿಂ ಅಭ್ಯರ್ಥಿಗಳಿಗೆ MLA ಟಿಕೆಟ್ ಕೊಟ್ಟಿತ್ತು. ಎಷ್ಟು? 22 ಮುಸ್ಲಿಂ ಅಭ್ಯರ್ಥಿಗಳಿಗೆ. ಸ್ವತಃ CM ಇಬ್ರಾಹಿಂ ಅವರು JDSನ ಅಧ್ಯಕ್ಷರಾಗಿದ್ದರು. ಈ ಹಿಂದೆ ಮೆರಾಜುದ್ದೀನ್ ಪಟೇಲ್ ಕೂಡ ಅಧ್ಯಕ್ಷರಾಗಿದ್ದರು. JDSನ ತಂತ್ರಗಾರಿಕೆ ಇದ್ದದ್ದೇ ಯಾವತ್ತು ಕೂಡ ಒಕ್ಕಲಿಗ ವೋಟ್ ಪ್ಲಸ್ ಮುಸ್ಲಿಂ ವೋಟ್, ಒಕ್ಕಲಿಗ ವೋಟ್ ಮತ್ತು ಮುಸ್ಲಿಂ ವೋಟ್. ಆದರೆ 22 ಕ್ಯಾಂಡಿಡೇಟ್ಗಳ ಪೈಕಿ ಒಬ್ಬನೇ ಒಬ್ಬ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ. ಒಬ್ಬನೇ ಒಬ್ಬ ಗೆಲ್ಲಲಿಲ್ಲ. ಅದೇ ವೇಳೆ ಕಾಂಗ್ರೆಸ್ 22 ಜನರಿಗಲ್ಲ 15 ಜನರಿಗೆ ಟಿಕೆಟ್ ಕೊಟ್ಟಿತ್ತು. 15 ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಟ್ಟಿತ್ತು. ಅದರ ಪೈಕಿ 9 ಜನ ಗೆದ್ದು ಬಂದರು. 9 ಜನ ಗೆದ್ದು ಬಂದರು. ಅದನ್ನೇ ನಿಮಗೆ ಜಮೀರ್ ಅಹಮದ್ ಖಾನ್ ಬೇರೆ ಬೇರೆ ಭಾಷಣಗಳಲ್ಲಿ ಹೇಳಿದ್ರಲ್ವಾ.
15 ಜನರಿಗೆ ಟಿಕೆಟ್ ಕೊಟ್ಟರು, 9 ಜನ ಗೆದ್ದು ಬಂದರು. 9 ಜನರ ಪೈಕಿ ನನ್ನನ್ನು ಮಂತ್ರಿ ಮಾಡಿದರು, ರಹೀಮ್ ಖಾನ್ ಅವರನ್ನು ಮಂತ್ರಿ ಮಾಡಿದರು, ಸಗೀರ್ ಅಹಮದ್ ಅವರನ್ನ ಕಾರ್ಯದರ್ಶಿ ಮಾಡಿದರು, ಆಮೇಲೆ ಏನು UT ಖಾದರ್ ಅವರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿದರು. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ ಅನ್ನೋದನ್ನೆಲ್ಲ ಹೇಳಿದ್ರಲ್ವಾ. ಸೊ ಮುಸ್ಲಿಂ ವೋಟ್ 1% ಕೂಡ ಬಂದಿಲ್ಲ JDSಗೆ ಅನ್ನೋದು ಖಾತ್ರಿ ಆಗಿಬಿಡ್ತು. ಈ ಕಾರಣಕ್ಕಾಗಿ ಅವರು ನೇರವಾಗಿ ಇನ್ನು ನಾವು ಮುಸ್ಲಿಂ ವೋಟ್ ಓಲೈಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಆದರೆ ಒಕ್ಕಲಿಗ ವೋಟನ್ನು ಬಿಡೋಕ್ಕಾಗೋದಿಲ್ಲ. ಒಕ್ಕಲಿಗ ವೋಟನ್ನು ಬಿಡಬಾರ್ದು ಅಂತಂದರೆ BJPಗೆ ಎಲ್ಲಿ 11 ಜಿಲ್ಲೆಗಳಲ್ಲಿ ಒಕ್ಕಲಿಗ ಬೆಲ್ಟ್ನಲ್ಲಿ ಪಾರಮ್ಯ ಇಲ್ಲವೋ ಅಲ್ಲಿ JDS ಇದೆ. JDS ಜೊತೆ ಮೈತ್ರಿ ಆಯಿತು, ಮೈತ್ರಿಗೆ ಒಪ್ಕೊಂಡ್ರು. ಆ ಮೂಲಕ ಆ ಒಕ್ಕಲಿಗ ವೋಟನ್ನು 20% ಒಕ್ಕಲಿಗ ವೋಟನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಹೇಳಿದಂಥ ಹೇಳಿಕೆಯನ್ನು ನೀವು ಗಮನಿಸಬೇಕು.